ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನೀರಿನ ಘಟಕವೇ ಮಾಯ, ಚುನಾವಣಾ ಸಾಮಗ್ರಿಗಳ ಆಲಯ, ಸಾರ್ವಜನಿಕರ ಆಕ್ರೋಶ. ತಹಶೀಲ್ ಕಚೇರಿಗೆ ಪ್ರತಿದಿನ ನೂರಾರು ಸಾರ್ವಜನಿಕರು ಹಾಗೂ ವಿವಿಧ ಕೆಲಸ ಕಾರ್ಯಗಳ ನಿಮಿತ್ತ ಸಿಬ್ಬಂದಿಗಳು ಬರುತ್ತಾರೆ. ಆದರೆ ಇಂತಹ ಪ್ರಮುಖ ಸ್ಥಳದಲ್ಲಿಯೇ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಸೃಷ್ಟಿಯಾಗಿದೆ. ಕಚೇರಿಯ ಒಳಾಂಗಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದ್ದರೂ ಅದು ಸಾರ್ವಜನಿಕರ ದಾಹ ನೀಗಿಸುವ ಬದಲು ಚುನಾವಣಾ ಸಾಮಗ್ರಿಗಳ ಸ್ಟೋರ್ ರೂಮ್ ಆಗಿ ಮಾರ್ಪಟ್ಟಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಚೇರಿ ಆವರಣದಲ್ಲಿರುವ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಬದಲು ಚುನಾವಣೆ ಶಿರಸ್ತೆದಾರ್ ರವಿ ನಾಯಕ್ವಾಡ್ ಅವರು ತಮ್ಮ ಬೇಜವಾಬ್ದಾರಿತನದಿಂದ ಘಟಕವನ್ನು ಚುನಾವಣಾ ಬಾಕ್ಸ್ಗಳನ್ನು ಇಡುವ ಸ್ಟೋರ್ ರೂಮ್ ಆಗಿ ಪರಿವರ್ತಿಸಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. 2019-20ರಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಾಣವಾದ ಈ ಘಟಕದಲ್ಲಿ ಸದ್ಯಕ್ಕೆ ಯಾವುದೇ ನೀರಿನ ಶುದ್ಧೀಕರಣ ಯಂತ್ರೋಪಗಳೇ ಇಲ್ಲದಂತಾಗಿದೆ. ಫಿಲ್ಟರ್ ಯಂತ್ರಗಳು ಎಲ್ಲಿ ಮಾಯವಾದವು ಎಂಬುದು ಸಾರ್ವಜನಿಕರ ದೊಡ್ಡ ಪ್ರಶ್ನೆಯಾಗಿದೆ. ಘಟಕದ ಹೆಸರಿನಲ್ಲಿ ಅನುದಾನ ದುರ್ಬಳಕೆಯಾಗಿದೆಯೇ ಅಥವಾ ಯಂತ್ರೋಪಕರಣಗಳನ್ನು ಮಾರಾಟ ಮಾಡಿ ಈ ರೀತಿ ಸ್ಟೋರ್ ರೂಮ್ ಮಾಡಿಕೊಳ್ಳಲಾಗಿದೆಯೇ ಎಂದು ಸಾರ್ವಜನಿಕರು ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಹೋರಾಟಗಾರ ರವಿ ಗುತ್ತೇದಾರ್, ತಕ್ಷಣವೇ ನೀರಿನ ಘಟಕದಲ್ಲಿರುವ ಚುನಾವಣಾ ಬಾಕ್ಸ್ಗಳನ್ನು ತೆರವುಗೊಳಿಸಿ ಘಟಕವನ್ನು ಪುನರಾರಂಭಿಸಬೇಕು ಹಾಗೂ ನಿರ್ಲಕ್ಷ್ಯ ವಹಿಸಿದ ಚುನಾವಣೆ ಶಿರಸ್ತೆದಾರ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರಸ್ತುತ ನೂತನ ತಹಶೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಂಡಿರುವ ವಸಂತ್ ಕುಮಾರಿ ಅವರು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದು ಈ ಅವ್ಯವಸ್ಥೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಎನ್ನುವ ಭರವಸೆ ಸಾರ್ವಜನಿಕರಲ್ಲಿದೆ. ಒಂದು ವೇಳೆ ಈ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಿಗೆ ದೂರು ನೀಡುವುದಾಗಿ ಸಾರ್ವಜನಿಕರು ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಬಸವರಾಜ್ ಮ್ಯಾಗಲ್ಮನಿ ಹಾಗೂ ಹೋರಾಟಗಾರರು ಎಚ್ಚರಿಸಿದ್ದಾರೆ. ನನ್ನ ಹೆಸರು ಬಸವರಾಜ್ ಮ್ಯಾಗಲ್ಮನಿ ಅಂತೇಳಿ, ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಹಶೀಲ್ ಕಚೇರಿಯಲ್ಲಿ 2019ರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭವಾಗಿದ್ದು, ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಗಂಗಾವತಿ ತಾಲೂಕಿನ ಜನರಿಗೆ ಯಾವುದೇ ರೀತಿಯಿಂದ ಉಪಯೋಗ ಆಗ್ತಾ ಇಲ್ಲ. ಇದು ಸುಮಾರು ವರ್ಷಗಳಿಂದ ಇದು ರಿಪೇರಿಯಲ್ಲಿ ಇರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಯಾವ ರೀತಿಯಾಗಿ ರಿಪೇರಿ ಆಗಿದೆ, ಅದರ ಸಾಮಗ್ರಿಗಳು ಎಲ್ಲಿ ಹೋಗಿದ್ದಾವೆ ಅಂತಕ್ಕಂಥದ್ದು ಸಮಗ್ರವಾಗಿ ತನಿಖೆ ಆಗಬೇಕಾಗಿದೆ. ಇದರಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಎಂಬ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ. ಹಾಗಾಗಿ ಇದನ್ನ ಮೇಲಾಧಿಕಾರಿಗಳು ಸಮಗ್ರವಾಗಿ ತನಿಖೆ ಮಾಡಬೇಕು ಹಾಗೂ ಈ ಒಂದು ಏನು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಳಕೆ ಆಗ್ತಾ ಇರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಚುನಾವಣೆಯ ಏನು ವ್ಯರ್ಥ ಸಾಮಗ್ರಿಗಳನ್ನು, ಖಾಲಿ ಇರ್ತಕ್ಕಂಥ ಡಬ್ಬಿಗಳನ್ನ, ಬೇರೆ ಬೇರೆ ಇತರೆ ಸಾಮಗ್ರಿಗಳನ್ನ ಅದರಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಗಂಗಾವತಿ ತಾಲೂಕಾ ಕಚೇರಿ ಇದು ಇಡೀ ಎಲ್ಲಾ ಇಲಾಖೆಯ ಒಂದು ಕಚೇರಿಗಳಿಗೆ ಮಾದರಿಯಾಗಿರ್ಬೇಕಾಗಿರ್ತಕ್ಕಂಥ ತಹಶೀಲ್ ಕಚೇರಿಯಲ್ಲಿ ಇಂಥ ಒಂದು ಅವ್ಯವಸ್ಥೆ ಇದೆ. ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೂ ನೀರಿಲ್ಲದೆ ಬಹಳ ತೊಂದರೆ ಆಗ್ತಾ ಇದೆ. ಬೇಸಿಗೆಯಲ್ಲೂ ಕೂಡ ಬಹಳ ತೊಂದರೆ ಆಗಿದೆ. ಆದರೂ ಈ ಗಂಗಾವತಿಯ ಒಂದು ಜನ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಿಲ್ಲ, ಸಹನೆಯಿಂದ ಇದ್ದಾರೆ. ಇದನ್ನ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಬೇಕು. ಕೇವಲ ಶುದ್ಧ ಕುಡಿಯೋ ನೀರಿನ ಘಟಕ ಒಂದೇ ಅಲ್ಲ, ಇಲ್ಲಿ ಶೌಚಾಲಯ ಕೂಡ ಇಲ್ಲ. ಶೌಚಾಲಯ ಇಲ್ಲದೆ ಏನು ಬಂದಂಥ ವೃದ್ಧರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರು ಆ ಒಂದು ಸಮಸ್ಯೆಯಿಂದ ಇವತ್ತು ಕಿಡ್ನಿ ಕೂಡ ಸಮಸ್ಯೆ ಉಲ್ಬಣ ಆಗ್ತಕ್ಕಂಥ ಸಮಸ್ಯೆ ಇದೆ. ಆಧಾರ್ ಕಾರ್ಡು, ಬೇರೆ ಬೇರೆ ಜಾತಿ ಪ್ರಮಾಣ ಪತ್ರ ಎಲ್ಲ ಕೆಲಸಗಳಿಗೆ ಬರ್ತಾ ಇದ್ದಾರೆ. ಅಲ್ಲಿ ಸುಮಾರು ಗಂಟೆಗಟ್ಟಲೆ ಅಲ್ಲ, ಒಂದು ದಿನ ಕೂಡ ಆಗ್ತದೆ ಸರಿ ಸಾಲಿನಲ್ಲಿ. ಹೀಗಾಗಿ ಅವ್ರಿಗೆ ಭಾಳ ತೊಂದರೆ ಆಗಿದೆ. ಶೌಚಾಲಯ ಕೂಡ ಸರಿಯಾದ ವ್ಯವಸ್ಥೆ ಮತ್ತು ಕಂಪೌಂಡು ಏನಂದರೆ ಏನು ಅಲ್ಲಿ ಇರ್ತಕ್ಕಂಥ ವಾಹನಗಳ ಪಾರ್ಕಿಂಗ್ ಇಲ್ಲ, ಏನಿಲ್ಲ. ಈ ತಹಶೀಲ್ ಕಚೇರಿಯಲ್ಲಿ ಇರ್ತಕ್ಕಂಥ ಏನು ಲೋಪ ಮಾಡಿದಂಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಇಲ್ಲದೇ ಇದ್ರೆ ನಮ್ಮ ಸಂಘಟನೆ ಹೋರಾಟ ಮಾಡಲಾಗುವುದೆಂದು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.